ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈಗ ಇದೇ ಅಭ್ಯಾಸ 11.1ರಲ್ಲಿ ಇಲ್ಲಿವರೆಗೆ 6 ಲೆಕ್ಕಗಳನ್ನು ಕಲಿತಿದ್ದೇವೆ. ಈಗ 7ನೆಯ ಲೆಕ್ಕವನ್ನು ನೋಡೋಣ. 7ನೇ ಲೆಕ್ಕ cot θ ಸಮ 7/8 ಆದರೆ ಒಂದನೇದು 1 ಪ್ಲಸ್ sin θ ಇಂಟು 1 ಮೈನಸ್ sin θ by 1 plus cos θ into 1 minus cos θ. ಹಾಗೆ ಎರಡನೇದಾಗಿ cot square θ. ಇವುಗಳ ಬೆಲೆಗಳನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ಈಗ ನಾವು ಮೊದಲನೇದಾಗಿ 1ನೆಯ ಲೆಕ್ಕವನ್ನು ನೋಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಮೊದಲನೇದಾಗಿ ಇದನ್ನು ತಗೊಂಡಿದ್ದೀವಿ. 1 ಪ್ಲಸ್ sin θ ಇಂಟು 1 ಮೈನಸ್ sin θ ಬೈ 1 ಪ್ಲಸ್ ಕಾಸ್ θ ಇಂಟು 1 ಮೈನಸ್ ಕಾಸ್ θ. ಇದರ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗತ್ತೆ. ಅದಕ್ಕಿಂತ ಮೊದಲನೇದಾಗಿ ಲಂಬಕೋನ ತ್ರಿಭುಜವನ್ನು ಬಳಸಿಕೊಂಡು ನಾವು ಎಲ್ಲ ಭಾಗಗಳ ಅಳತೆ ಇದೆಯೋ ಇಲ್ವೋ ಫಸ್ಟ್ ನೋಡಬೇಕಾಗತ್ತೆ. ಇಲ್ಲಿ cot θ 7/8 ಕೊಟ್ಟಿದ್ದಾರೆ. ಆ ಅನುಪಾತವನ್ನು ಇಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಆದೇಶಿಸಬೇಕು. ಮೊದಲು ಆದೇಶಿಸೋಣ. ಈಗ ಏನು ಕೊಟ್ಟಿದ್ದಾರೆ ಬರೆಯೋಣ. cot θ ಈಕ್ವಲ್ಸ್ 7/8. cot θ ಅಂದರೆ ಅನುಪಾತ ಯಾವ್ದಾಗುತ್ತೆ? cot θ ಟ್ಯಾನಿನ ವ್ಯುತ್ಕ್ರಮ, ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಪಾರ್ಶ್ವ ಬಾಹು adjacent side by ಅಭಿಮುಖ ಬಾಹು. ಅಭಿಮುಖ ಬಾಹು ಅಂದ್ರೆ ಆಪೋಸಿಟ್ ಸೈಡ್. ಈ ಯಾವುದು? ಪಾರ್ಶ್ವಬಾಹು ಅಂದ್ರೆ BC. ನಾವು ಲಂಬಕೋನದ ABC ಅನ್ನು ತೆಗೆದುಕೊಂಡಿದ್ದೀವಿ. ಇದರಲ್ಲಿ ಥೀಟವಾಗಿ ಯಾವುದನ್ನು ತೆಗೆದುಕೊಂಡಿದ್ದೀವಿ? C ಕೋನವನ್ನು ತೆಗೆದುಕೊಂಡಿದ್ದೀವಿ. ಆದ್ದರಿಂದ AB ಅಭಿಮುಖ ಬಾಹುವಾಗಿದೆ, BC ಪಾರ್ಶ್ವಬಾಹು ಆಗಿದೆ. BC ಬೈ ಅಭಿಮುಖ ಬಾಹು AB. ಈಗ BC ಅದು 4, BC ಅದು ಏನಾಯಿತು? 7 ಆಯಿತು. ಹಾಗೆ AB ಯ ಬೆಲೆ ಎಷ್ಟಿತ್ತು? 7/8 ಆಯಿತು. ನೋಡಿ ಒಂದ್ಸರಿ ಗಮನಿಸಿ. ಇಲ್ಲಿ ಬರೆಯೋಣ. BC ಅಂದರೆ 7, BC ಯ ಬೆಲೆ 7 ಆಗುತ್ತೆ. AB ಯ ಬೆಲೆ 8 ಯೂನಿಟ್. 8 ಆಯಿತು, 7 ಆಯಿತು. ನಮಗೆ ಬೇಕಾಗಿರೋದು ಈಗ ವಿಕರ್ಣದ ಬೆಲೆಯನ್ನ ಕಂಡುಹಿಡಿಯೋಣ. ಈಗ ನೋಡಿ, ಒಂದು ಲಂಬಕೋನ ತ್ರಿಭುಜ ABC ಯಲ್ಲಿ ಯಾವ ಕೋನ 90 ಡಿಗ್ರಿ ಆಗಿದೆ? B ಕೋನ ಸಮ 90 ಡಿಗ್ರಿ ಮತ್ತು C ಕೋನ ಲಘು ಕೋನವಾಗಿದೆ, θ ಆಗಿದೆ. ಈಗ ಪೈಥಾಗರಸ್ನ ಪ್ರಮೇಯದ ಪ್ರಕಾರ AC² ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. AB² ಪ್ಲಸ್ BC² AB². AC² ಗೊತ್ತಿಲ್ಲ, ಹಾಗೆ ಬರೆಯೋಣ. AB ಅಂದರೆ ಅದರ ಬೆಲೆ 8² ಪ್ಲಸ್ BC² BC ಅಂದರೆ 7². AC² ಈಕ್ವಲ್ಸ್ 8². 8 64. ಇಲ್ಲಿ ಬರ್ತೀನಿ 64 ಪ್ಲಸ್ 7² 7 ಇಂಟು 7 7 ಒಳ್ಳೆ 49. ಈಗ AC² ಈಕ್ವಲ್ಸ್ ಇವೆರಡನ್ನ ಕೂಡಿ 64 ಪ್ಲಸ್ 49. 60 40 100 9 4 13 113. ಈಗ ನೋಡಿ ಮಕ್ಕಳೇ, ಎರಡೂ ಕಡೆ ವರ್ಗಮೂಲವನ್ನು ತೆಗೆದುಕೊಂಡಾಗ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಸ್ಕ್ವೇರ್ ರೂಟ್ ಆಫ್ AC² ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ 113. ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. AC ಸಮ ಸ್ಕ್ವೇರ್ ರೂಟ್ ಆಫ್ 113 ಆಗುತ್ತೆ. ಈಗ AC ಯ ಬೆಲೆ, ವಿಕರ್ಣದ ಬೆಲೆ ಎಷ್ಟಾಯಿತು? ರೂಟ್
ಅನುಪಾತಕ್ಕೆ ಈ ಅನುಪಾತ ತೆಗೆದುಕೊಂಡು ಅವುಗಳ ಬೆಲೆಯನ್ನು ಹಾಕೋಣ. ಅದಕ್ಕಿಂತ ಮುಂದಾಗಿ ಸೈನ್ ಮತ್ತೆ ಕಾಸ್ ಇವುಗಳ ಅನುಪಾತಗಳನ್ನು ನಾವು ಬರ್ಕೊಳ್ಬೇಕು. ಈಗ ಎಷ್ಟು ಬರೀರಿ, ಮುಂದೆ ನೋಡೋಣ. ಈಗ ಸೈನ್ ಥೀಟಾವನ್ನು ಕಂಡುಹಿಡಿಯೋಣ. ಸೈನ್ ಥೀಟಾ ಈಕ್ವಲ್ಸ್ ಅಭಿಮುಖ ಬಾಹು ಬೈ ವಿಕರ್ಣ. ಇಲ್ಲಿ ಅಭಿಮುಖ ಬಾಹು ಯಾವಿದೆ? ಎ ಬಿ ಬೈ ವಿಕರ್ಣ ಎ ಸಿ. ಎ ಬಿಯ ಬೆಲೆ ಎಷ್ಟು? 8 ಬೈ ಎ ಸಿಯ ಬೆಲೆ √113. ಸೈನ್ ಥೀಟಾ 8 ಬೈ √113. ಹಾಗೆ ಕಾಸ್ ಥೀಟಾ ಇದೆ ಇಲ್ಲಿ, ಅದನ್ನು ಕಂಡುಹಿಡಿಯೋಣ. ಕಾಸ್ ಥೀಟಾ ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಏನಾಗಿದೆ? BC ಬೈ ವಿಕರ್ಣ AC. BCಯ ಬೆಲೆ, ಸಾರಿ ಇಲ್ಲಿ BC ನೋಡಿ 7 ಇದೆ, ಹಾಗೆ AC √113. ಈಗ ಇವೆರಡನ್ನ ಕಂಡುಹಿಡಿದಿದ್ದೀವಿ. ಈಗ ನಾವು ಕಂಡುಹಿಡಿಯಬೇಕಾಗಿರೋದು ಇದರ ಬೆಲೆ. ಅದನ್ನು ಬರೆಯೋಣ. 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಈಗ ಇವುಗಳ ಬೆಲೆಯನ್ನು ನಾವು ಹಾಕೋಣ. ಇದನ್ನು ಬರೀರಿ. ಮುಂದೆ ಇವುಗೆ ಸೈನ್ ಥೀಟಾ ಮತ್ತು ಕಾಸ್ ಥೀಟಾಗಳಲ್ಲಿ ಬೆಲೆಗಳನ್ನು ಆದೇಶಿಸಿ ಅವನ್ನ ಸಂಕ್ಷೇಪಿಸೋಣ. ಈಗ ಪುನಃ ಅದನ್ನೇ ಬರೆದಿದ್ದೀನಿ. ವಿದ್ಯಾರ್ಥಿಗಳೇ ಗಮನಿಸಿ, 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಅಂಶ ಮತ್ತು ಛೇದಗಳಲ್ಲಿ ಗಮನಿಸಿದ್ರೆ ಇದು ಒಂದು ನಿತ್ಯ ಸಮೀಕರಣ ತರ ಇಲ್ವಾ? ಹೌದು. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದನ್ನು ಹೇಗೆ ಬರೆಯಬಹುದು? 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬರೆಯಬಹುದು. ಹಾಗೆ ಛೇದದಲ್ಲಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆ ರೀತಿ ಬರೆದ್ರೆ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸುಲಭ ಇದೆಯಲ್ವಾ? ಹಾಗೆ ಬರೆಯೋಣ. 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬೈ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. 1 ಸ್ಕ್ವೇರ್ ಅಂದ್ರೆ 1 ಮೈನಸ್ ಸೈನ್ನ ಬೆಲೆ ಇಲ್ಲಿ ಬರೆದಿದ್ದೀವಿ. ಸೈನ್ ಥೀಟಾ ಅಂದ್ರೆ ಆಗಲೇ ಕಂಡುಹಿಡಿದಿದ್ದೀವಿ 8 ಬೈ √113. ಹಾಗೆ ಕಾಸ್ ಥೀಟಾ ಈಕ್ವಲ್ಸ್ 7 ಬೈ 113. ಈ ಎರಡೂ ಬೆಲೆಗಳನ್ನ ನಾವು ಈ ಒಂದು ಸೂತ್ರದಲ್ಲಿ ಅನ್ವಯಿಸಬೇಕಾಗುತ್ತೆ. ಈಗ ನೋಡಿ, ಸೈನ್ ಥೀಟಾ ಸೈನ್ನ ಬೆಲೆ 8 ಬೈ √113. 8 ಬೈ √113 ಹೋಲ್ ಸ್ಕ್ವೇರ್. ಹಾಗೆ 1 ಸ್ಕ್ವೇರ್ ಅಂದ್ರೆ 1 ಮೈನಸ್ ಕಾಸಿನ ಬೆಲೆ 7 ಬೈ √113. 7 ಬೈ √113 ಹೋಲ್ ಸ್ಕ್ವೇರ್. ಮಕ್ಕಳೇ ಇಲ್ಲಿ ನೋಡಿ, ಈಗ ಸುಲಭ ಇದೆ. 1 ಮೈನಸ್ ಈ 8 ಬೈ √113 ಹೋಲ್ ಸ್ಕ್ವೇರ್ ಇದೆ, ಈ ಅಂಶ ಇದೆ, ಛೇದ ಇದೆ. ಘಾತಾಂಕದ 5 ನಿಮ್ಮ ಕಲ್ತಿದ್ದೀವಿ, ನೆನಪಿದೆಯಾ? a ಬೈ b ಹೋಲ್ ಟು ದಿ ಪವರ್ ಆಫ್ m. ಇಲ್ಲಿ a ಟು ದಿ ಪವರ್ ಆಫ್ m ಬೈ b ಟು ದಿ ಪವರ್ ಆಫ್ m ಅಂದ್ರೆ ಈ ರೀತಿ ಭಿನ್ನರಾಶಿ ಇದ್ದಾಗ ಈ ಘಾತಾಂಕ ಅಂಶ ಮತ್ತು ಛೇದ ಎರಡಕ್ಕೂ ಅನ್ವಯಿಸುತ್ತೆ. ಇದು ಕಲ್ತಿದ್ದೀವಿ 8ನೇ ತರಗತಿಯಲ್ಲಿ. ಇದು ಘಾತಾಂಕದ 5ನೇ ನಿಯಮ.
ಅದರ ಪ್ರಕಾರ ನಾವು ಇದನ್ನು ಬರಿಬೇಕಾಗತ್ತೆ. ಇಲ್ಲಿ ನೋಡಿ 8 ಸ್ಕ್ವಯರ್ ಬೈ ರೂಟ್ 113 ಹೋಲ್ ಸ್ಕ್ವಯರ್, ಹಾಗೆ 1 ಮೈನಸ್ 7 ಸ್ಕ್ವಯರ್ ಬೈ ರೂಟ್ 113 ಹೋಲ್ ಸ್ಕ್ವಯರ್. ಅರ್ಥ ಆಗುತ್ತೆ ಅಲ್ವಾ? ಸುಲಭ ಇದೆ, ಒಂದ್ಸರಿ ಗಮನಿಸಿ. ಈಗ ಇಲ್ಲಿ ನೋಡಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 8 ಸ್ಕ್ವೇರ್ 64 ಆಗುತ್ತೆ, 7 ಸ್ಕ್ವೇರ್ 49 ಆಗುತ್ತೆ. ಈಗ ಇದನ್ನು ಬರೆಯೋಣ. 1 ಮೈನಸ್ 8 ಸ್ಕ್ವೇರ್ ಅಂದ್ರೆ 8 64 ಬೈ 113. 1 ಮೈನಸ್ 7 ಸ್ಕ್ವಯರ್ ಅಂದ್ರೆ 49 ಬೈ 113 ಆಗುತ್ತೆ. ಇಲ್ಲಿ ಅಂಶ ಮತ್ತು ಛೇದ ಏನಿಲ್ಲ ಅಂದ್ರೂ ಕೂಡ ಅಲ್ಲಿ ಬಂದಿರುತ್ತೆ. ಈಗ ಅಂಶ ಮತ್ತು ಛೇದಗಳಲ್ಲಿ ಲಾಸ ತೆಗಿಬೇಕಾಗತ್ತೆ. ಒಂದು ಸಾರಿ ಗಮನಿಸಿ. ಈಗ ನೋಡಿ 1 ಮತ್ತು 113ರ ಲಾಸ 113. 1ರಿಂದ ಈ 113 ಭಾಗಿಸಿದಾಗ 113 ಬರುತ್ತೆ. 113 ಇಂಟು 1 113 ಮೈನಸ್ ಇದೆ, ಮೈನಸ್ ಬರೆದಿದ್ದೀನಿ. ಈ ಛೇದ ಮತ್ತೆ ಈ ಛೇದ ಕ್ಯಾನ್ಸಲ್ ಆಗುತ್ತೆ. 113 ಕ್ಯಾನ್ಸಲ್, 64 ಉಳಿತು. 64 ಇಂಟು 1 64. ಈಗ ಇಲ್ಲಿ ಛೇದದಲ್ಲಿ ಈ 1 ಮತ್ತು 113ರ ಲಾಸ 113 ಆಗುತ್ತೆ. ಈಗ 113 1ರಿಂದ 113 ಭಾಗಿಸಿದಾಗ ಭಾಗಲಬ್ಧ 113 ಬರುತ್ತೆ. ಆ 113ರಿಂದ 1ನ್ನು ಗುಣಿಸಿ 1ಕ್ಕೆ ಗುಣಿಸಿ 113 ಆಗುತ್ತೆ. ಮೈನಸ್ 113 ಛೇದ ಕ್ಯಾನ್ಸಲ್ ಆಗುತ್ತೆ. 49 ಒಂದೇ 49 ಆಗುತ್ತೆ. ಈಗ ನೋಡಿ ಮುಂದಿನ ಸ್ಟೆಪ್ ಏನು ಆನ್ಸರ್ ಬರುತ್ತೆ ನೀವೊಂದ್ಸರಿ ಯೋಚಿಸಿ ಉತ್ತರವನ್ನು ಹೇಳಿ. ಈಗ ನೋಡಿ ಏನು ಆನ್ಸರ್ ಬರುತ್ತೆ. 113 ಮೈನಸ್ 64 ಅಂದ್ರೆ ಎಷ್ಟಾಗುತ್ತೆ? 49 ಆಗುತ್ತೆ. ಬೈ 113 ಇದೆ ಹಾಗೆ ಬರೆದಿದ್ದೀನಿ. ಬೈ 113 ಮೈನಸ್ 49 64 ಬೈ 113. ಈಗ ನೋಡಿ ಇಲ್ಲಿ 113 ಒಂದೇ 113 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ಈ ಭಿನ್ನರಾಶಿಗಳ ಭಾಗಕಾರ ಗಮನಿಸಿದೀವಿ, ಇಲ್ಲಿ ನೇರವಾಗಿ ಕ್ಯಾನ್ಸಲ್ ಮಾಡಿದೆ. ಇದನ್ನ ವ್ಯುತ್ಕ್ರಮ ತೆಗೆದುಕೊಂಡ್ರೆ 113 ಕ್ಯಾನ್ಸಲ್ ಆಗುತ್ತೆ. ನಮಗೆ ಇನ್ನು ಉಳಿಯೋದು 49 ಬೈ 64. ಇದರ ಉತ್ತರ 49 ಬೈ 64 ಬರ್ಕೊಳ್ಳಿ. ಸೊ 1 plus sin theta into 1 minus sin theta by 1 plus cos theta into 1 minus cos theta equals 49 by 64. ಗೊತ್ತಾಯ್ತಲ್ಲ ಮಕ್ಕಳೇ? ಇದರ ಬೆಲೆ ಎಷ್ಟು? 49 by 64. ಇಷ್ಟನ್ನ ಎಲ್ಲ ಹಂತಗಳನ್ನು ನೀಟಾಗಿ ಮಾಡಿದರೆ ನಮಗೆ ಸರಿಯಾದ ಉತ್ತರ ಬರುತ್ತೆ. ಇದು ಸುಲಭ ಇದೆಯಲ್ಲ, ತುಂಬ ಕೇರಾಗಿ ನಾವು ವರ್ಕ್ ಮಾಡಬೇಕಾಗುತ್ತೆ. ಈಗ ಕಾಟ್ ಸ್ಕ್ವೇರ್ ಥೀಟಾ ಇದಕ್ಕೆ ಬೆಲೆ ಕಂಡುಹಿಡಿಯಬೇಕು. ಅದಕ್ಕಿಂತ ಮೊದಲು ಕಾಟ್ ಥೀಟಾದ ಬೆಲೆ ಗೊತ್ತಾಗಬೇಕು. ಸೊಲ್ಯೂಷನ್ ಕಾಟ್ ಥೀಟಾ ಸಮ ಏನಾಗುತ್ತೆ? ಟ್ಯಾನಿನ ವ್ಯುತ್ಕ್ರಮ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಇಲ್ಲಿ ಪಾರ್ಶ್ವಬಾಹು ಯಾವುದಿದೆ? BC ಬೈ ಅಭಿಮುಖ AB. ಅಂದರೆ ಕಾಟ್ ಥೀಟಾದ ಬೆಲೆ ಎಷ್ಟಾಗುತ್ತೆ? BC ಅಂದರೆ 7 ಬೈ ಅಭಿಮುಖ ಬಾಹು 8. ಈಗ ಕಾಟ್ ಸ್ಕ್ವಯರ್ ಥೀಟಾ ಈಕ್ವಲ್ಸ್ ಕಾಟ್ ಥೀಟಾದ ಬೆಲೆ 7 ಬೈ 8. ಸ್ಕ್ವಯರ್ ಇದೆ ಹಾಗಾಗಿ ಸ್ಕ್ವಯರ್ನ ಬರೆದಿದ್ದೀನಿ. ಈಗ 7 ಸ್ಕ್ವಯರ್ ಅಂದರೆ 49 ಬೈ 8 ಸ್ಕ್ವಯರ್ 8 64. ಏಕೆ ಇದನ್ನ ಹೀಗೆ ಬರೆದಿದ್ದೀವಿ?
ಆಗಲೇ ಹೇಳಿದ್ವಿ ಘಾತಾಂಕದ 5ನೇ ನಿಯಮದ ಪ್ರಕಾರ a by b whole to the power of m, a to the power of m by b to the power of m, 7 square ಅಂದರೆ 49. ಈ ಘಾತ 8ಕ್ಕೂ ಅನ್ವಯಿಸುತ್ತೆ. 8 ಸ್ಕ್ವೇರ್ ಅಂದರೆ 8 64. ಕಾಟ್ ಸ್ಕ್ವೇರ್ ಥೀಟಾನು ಕೂಡ 49/64. ಅದೇ ಉತ್ತರ ಬಂದಿದೆ ಅಲ್ವಾ ಮಕ್ಕಳೇ? ಸುಲಭ ಇದೆ, ಸ್ವಲ್ಪ ಪ್ರಯತ್ನ ಪಡಿ, ಆಯ್ತಲ್ಲ? ಬನ್ನಿ. ಪ್ರೀತಿಯ ವಿದ್ಯಾರ್ಥಿ, ಈಗ 8ನೇ ಲೆಕ್ಕವನ್ನು ಈಗ ತೆಗೆದುಕೊಳ್ಳೋಣ. 3 cot a ಸಮ 4. ಆದರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ a ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ a ಹೋಲ್ಸ್ ಕಾಸ್ ಸ್ಕ್ವೇರ್ a ಮೈನಸ್ ಸೈನ್ ಸ್ಕ್ವೇರ್ a ಆಗಿದೆಯೇ ಪರೀಕ್ಷಿಸಿ. ಹೇಗೆ ಪರೀಕ್ಷಿಸೋದು? ಮೊದಲನೇದಾಗಿ ಕೊಟ್ಟಿರುವ ಬೆಲೆಗಳನ್ನು ಈ ವಿಡಿಯೋದಲ್ಲಿ ಆದೇಶಿಸಿ ಏನನ್ನು ಕಂಡುಹಿಡಿಯಬೇಕೋ ಆ ಬೆಲೆಯನ್ನು ಕಂಡುಹಿಡಿದು ನಂತರ ಇವುಗಳಿಗೆ ಬೆಲೆಗಳನ್ನು ಆದೇಶಿಸಿ ಎಡಭಾಗ ಮತ್ತು ಬಲಭಾಗ ಸಮ ಆದರೆ ಸಮ ಅಂತ ಬರೀಬೇಕು, ಇಲ್ಲಾಂದ್ರೆ ಇದು ಸಮ ಆಗಿಲ್ಲ ಅಂತ ಬರೀಬೇಕು. ಈಗ ನೋಡಿ ಏನು ಕೊಟ್ಟಿದ್ದಾರೆ ನಮಗೆ. 3 cot a ಸಮ 4 ಅಂತ ಕೊಟ್ಟಿದ್ದಾರೆ. ನಾವು ತ್ರಿಭುಜ ABC ಲಂಬಕೋನ ತ್ರಿಭುಜವನ್ನ ತೆಗೆದುಕೊಂಡಿದ್ದೀವಿ. ಇಲ್ಲಿ ಬಿ ಕೋನ 90 ಡಿಗ್ರಿ ಆಗಿದೆ, ಹಾಗೆ ಎ ಕೋನ ಲಘು ಕೋನ ಆಗಿದೆ. ಹಾಗಾಗಿ ಬಿಸಿ ಎ ಕೋನದ ಅಭಿಮುಖ ಭಾಗವಾಗಿದೆ. ಎ ಕೋನಕ್ಕೆ ಸಂಬಂಧಿಸಿದಂತೆ ಎಬಿಯು ಪಾರ್ಶ್ವ ಭಾಗವಾಗಿದೆ. ಎಸಿ ವಿಕರ್ಣ ಆಗಿದೆ. ಈಗ ಬರೀತೇನೆ, ತ್ರಿಭುಜ ABCಯಲ್ಲಿ ಯಾವ ಕೋನ 90 ಡಿಗ್ರಿ? ಬಿ ಕೋನ. ಈ ಬಿ ಕೋನ ಏನಿದೆ ಅದು 90 ಡಿಗ್ರಿ ಆಗಿದೆ. ಹಾಗೆ ಮತ್ತು ಈ ಎ ಕೋನ ಥೀಟಾ ಆಗಿದೆ. ಎ ಕೋನ ಅದು ಲಘು ಕೋನವಾಗಿದೆ. ಈಗ ಏನು ಕೊಟ್ಟಿದ್ದಾರೆ? 3 cot a ಸಮ 4. ಇದು ಗಿವನ್ ಅಂದ್ರೆ ದತ್ತ, ಅವರೇ ಕೊಟ್ಟಿರುವಂತಹದ್ದು. ಗೊತ್ತಾಗತ್ತಲ್ಲ? ಈಗ ನೋಡಿ, cot a ಸಮ 4. ಈ 3ನ್ನು ಈ ಕಡೆ ಬಲಭಾಗಕ್ಕೆ ಕಳಿಸಿದ್ರೆ ಛೇದಕ್ಕೆ ಬರೀಬೇಕು, ಅದು 4/3 ಆಗುತ್ತೆ. ಈಗ cot a ಅಂದರೆ ಚಿತ್ರದಲ್ಲಿ ಟ್ಯಾನಿನ ವಿಕ್ರಮ cot. ಕಾಟಿನ ಅನುಪಾತ ಏನಾಗುತ್ತೆ? ಕಾಟ್ ಇದು ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಪಾರ್ಶ್ವ ಬಾಹು ಬೈ ಅಭಿಮುಖ ಬಾಹು ಸಮ ಪಾರ್ಶ್ವಬಾಹು AB ಬೈ ಅಭಿಮುಖ ಬಾಹು BC ಸಮ AB. ಅಂದರೆ ಯಾವ ಕಾಟಿನ ಬೆಲೆ ಕೊಟ್ಟಿದ್ದಾರೆ? 4/3. ಕಾಟ್ ಬೆಲೆ ಕೊಟ್ಟಿದ್ದಾರೆ 4/3. ಈಗ ಬರೆದಿದ್ದೀವಿ. ಈಗ AB ಯ ಬೆಲೆ 4 ಆಗುತ್ತೆ, BC ಯ ಬೆಲೆ 3 ಆಗುತ್ತೆ. AB ಯಾವುದು? ಪಾರ್ಶ್ವಬಾಹು 4 ಯೂನಿಟ್ಗಳು, BC ಯ ಬೆಲೆ 3 ಯೂನಿಟ್ಗಳು. ಈಗ ನಾವು ಕಂಡುಹಿಡಿಯಬೇಕಾಗಿದ್ದು ವಿಕರ್ಣ. ಅದು ಪೈಥಾಗೊರಸ್ನ ಪ್ರಮೇಯವನ್ನ ಬಳಸಿಕೊಂಡು, ಪೈಥಾಗೊರಸ್ನ ಪ್ರಮೇಯವನ್ನು ಬಳಸಿಕೊಂಡು ನಾವು ವಿಕರ್ಣದ ಬೆಲೆಯನ್ನ ಕಂಡುಹಿಡಿಯಬೇಕು. ಇದನ್ನು ಬರೀರಿ, ಇದನ್ನು ಕಂಡುಹಿಡಿಯಬೇಕು. ಈಗ ನೋಡಿ, ಈಗ ಕಾಟ್ ಅನುಪಾತ ಇಲ್ಲಿ ತಗೊಂಡು AB ಮತ್ತು BC ಯ ಬೆಲೆಗಳನ್ನು ಬರೆದಿದ್ದೀವಿ. ಈಗ ವಿಕರ್ಣ ಕಂಡುಹಿಡಿಯಬೇಕು. ವಿಕರ್ಣ ಕಂಡುಹಿಡಿಯಲಿಕ್ಕೆ ಪೈಥಾಗೊರಸ್ ಪ್ರಮೇಯನ ಅನ್ವಯಿಸಬೇಕಾಗುತ್ತೆ. ಆಗಲೇ ಬರೆದಿದ್ದೀವಿ. ಲಂಬಕೋನ ತ್ರಿಭುಜ ABCಯಲ್ಲಿ ಈ ಕೋನ 90 ಡಿಗ್ರಿ ಆಗಿದೆ. ಆದ್ದರಿಂದ ನೇರವಾಗಿ ಪೈಥಾಗೊರಸ್ನ ಪ್ರಮೇಯವನ್ನು ಬಳಸಿಕೊಂಡು ಈ ತ್ರಿಭುಜವನ್ನು ಬಳಸಿಕೊಳ್ತೀವಿ. AC ಸ್ಕ್ವೇರ್ ವಿಕರ್ಣದ ಮೇಲಿನ ಒಂದು AC ಸ್ಕ್ವೇರ್ ಸಮ ಉಳಿದ ಎರಡು ಭಾಗಗಳ ಮೇಲಿನ ವರ್ಗಗಳ ಮೊತ್ತ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ವಿಕರ್ಣದ ಮೇಲಿನ ವರ್ಗವು ಉಳಿದ ಎರಡು ಭಾಗಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಏಕೆ ಬಂದಿದ್ದೀವಿ?
ಪೈಥಾಗೊರಸ್ ನ ಪ್ರಮೇಯದ ಪ್ರಕಾರ ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಎಸಿಯ ಬೆಲೆ ಗೊತ್ತಿಲ್ಲ ಹಾಗೆ ಬರೆದಿದ್ದೇನೆ. ಹಾಗೆ ಎಬಿಯ ಬೆಲೆ 4 ಇದೆ, ಬಿಸಿಯ ಬೆಲೆ 3 ಇದೆ. 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಈಗ ಎಸಿ ಸ್ಕ್ವೇರ್ ಈಕ್ವಲ್ಸ್ 4 ಸ್ಕ್ವೇರ್, 4 ಇಂಟು 4 4 4 16 ಪ್ಲಸ್ 3 ಸ್ಕ್ವೇರ್ 3 9. ಎಸಿ ಸ್ಕ್ವೇರ್ ಈಕ್ವಲ್ಸ್ 16 9 25. ಎಸಿ ಸಮ ಸ್ಕ್ವೇರ್ ತೆಗೆದ್ರೆ ಈ ಕಡೆ ಸ್ಕ್ವೇರ್ ರೂಟ್ ಬರುತ್ತೆ. ಎಸಿ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ 25. ಎಸಿಯ ಬೆಲೆ ಎಷ್ಟಾಗುತ್ತೆ ಮಕ್ಕಳೇ? ರೂಟ್ 25 ಅಂದ್ರೆ ಅದರ ಬೆಲೆ 5. ಎಸಿಯ ಬೆಲೆ 5 ಏಕಮಾನಗಳು. ಎಸಿಯ ಬೆಲೆ 5 ವಿಕರ್ಣ. ನಮಗೆ ಎಬಿ ಬಂದು 4, ಬಿಸಿ ಕೊಟ್ಟಿದ್ದಾರೆ, ಬಿಬಿ ಕೊಟ್ಟಿದ್ದಾರೆ 4 3. ಎಸಿನ ಕಂಡುಹಿಡಿತೀವಿ 5. ಇದನ್ನ ಬರೀ. ಈಗ 1 minus tan square a by 1 plus tan square a ಸಮ cos square a minus sin square a ಆಗಿದೆಯಲ್ಲ ಪರೀಕ್ಷಿಸಬೇಕು. ಹಾಗಾಗಿ ನಾವು cos, sin ಮತ್ತೆ tan ಇವುಗಳ ಅನುಪಾತಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಈಗ ಕಂಡುಹಿಡಿಯೋಣ. ಮೊದಲನೇದಾಗಿ sin a. sin a equals ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಬೈ ವಿಕರ್ಣ. ಇಲ್ಲಿ ಅಭಿಮುಖ ಬಾಹು ಯಾವುದು? ಬಿಸಿ. ಬಿಸಿ ಬೈ ವಿಕರ್ಣ ಎಸಿ. ಬಿಸಿಯ ಬೆಲೆ ಎಷ್ಟು? 3. ಎಸಿಯ ಬೆಲೆ 5. 3/5. sin a ಇದರ ಬೆಲೆ 3/5. ಈಗ cos a. cos a ನ ಬೆಲೆ ಅನುಪಾತ ಏನಾಗಿರುತ್ತೆ? ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಅಂದ್ರೆ ಏನು? ವಿಕರ್ಣ ಅಂದ್ರೆ ಎಸಿ. ಎಬಿ ಬೈ ಎಸಿ ಸಮ ಎಬಿಯ ಬೆಲೆ 4, ಎಸಿಯ ಬೆಲೆ 5. 4/5. ನೆಕ್ಸ್ಟ್ tan a. tan a ಇದರ ಅನುಪಾತ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಚಿತ್ರದಲ್ಲಿ ಅಭಿಮುಖ ಬಾಹು ಅಂದರೆ ಬಿಸಿ, ಪಾರ್ಶ್ವ ಬಾಹು ಅಂದರೆ ಎಬಿ. ಬಿಸಿ ಬೈ ಎಬಿ. ಬಿಸಿಯ ಬೆಲೆ 3, ಹಾಗೆ ಎಬಿಯ ಬೆಲೆ 4. ಈಗ ನೋಡಿ sin a 3/5, cos a 4/5, tan a 3/4. ಇಷ್ಟನ್ನ ಬಳಸಿಕೊಂಡು ಈ ಎರಡು ಸಮ ಇದೆಯೋ ಇಲ್ಲವೋ ಕಂಡುಹಿಡಿಯೋಣ. ಅದಕ್ಕಿಂತ ಮೊದಲು ಇದನ್ನು ಬರ್ಕೊಳ್ಳೋಣ. ಈಗ ನಾವು sin, cos, tan ಇವುಗಳ ಬೆಲೆಗಳನ್ನು ಕಂಡಿದ್ದೀವಿ. ಈಗ ಎಡಭಾಗ ಮತ್ತು ಬಲಭಾಗಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಅವುಗಳಿಗೆ ಬೆಲೆಗಳನ್ನು ಆದೇಶಿಸೋಣ. ಈಗ ಎಡಭಾಗವನ್ನು ತೆಗೆದುಕೊಂಡಾಗ ಎಡಭಾಗ ಯಾವುದು? 1 minus tan square a by 1 plus tan square a.
ಈಕ್ವಲ್ಸ್ ಈಗ 1 ಮೈನಸ್ ಟ್ಯಾನ್ ಬೆಲೆ ಆಗಲೇ ಬರ್ದ್ವಿ ನೆನಪಿದೆಯಾ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು 3/4 ಇಲ್ಲೂ ಬರ್ದಿದ್ದೀವಿ 3/4 ಈಗ ಏನು ಬರ್ದಿದ್ದೀವಿ 3/4 ಸ್ಕ್ವೇರ್ ಇದೆ ಸ್ಕ್ವೇರ್ ಬಂದಿದೆ ಹಾಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ a 3/4 ಹೋಲ್ ಸ್ಕ್ವೇರ್ ಈಗ ಕಳೆದ ಲೆಕ್ಕದಂತೆ ಇಲ್ಲಿ ನೋಡಿ 3/4 ಹೋಲ್ ಸ್ಕ್ವೇರ್ ಇದೆ ಈ ಘಾತಾಂಕ ಅಂಶಕ್ಕೂ ಛೇದಕ್ಕೂ ಅನ್ವಯಿಸುತ್ತೆ ಇಲ್ಲಿ ಬರೆಯೋಣ 1 ಮೈನಸ್ 3 ಸ್ಕ್ವೇರ್ ಅಂದರೆ 9/4 ಸ್ಕ್ವೇರ್ 4 ಇಂಟು 4 16 ಬೈ 1 ಪ್ಲಸ್ 3 ಸ್ಕ್ವೇರ್ 9/4 ಸ್ಕ್ವೇರ್ ಅಂದರೆ 16 ಈಕ್ವಲ್ಸ್ ಇಲ್ಲಿ ಛೇದದಲ್ಲಿ ಏನಿಲ್ಲ ಅಂತ ಬಂದಿರುತ್ತೆ 1 ಮತ್ತು 16ಕ್ಕೆ ಲಾಸಗ 16 1 ರಿಂದ 16 ಭಾಗಿಸಿದರೆ ಭಾಗಲಬ್ಧ 16 ಬರುತ್ತೆ ಮತ್ತು ಇದಕ್ಕೆ ಗುಣಿಸಿದರೆ 16 ಒಂದೇ 16 ಈ ಛೇದ ಕ್ಯಾನ್ಸಲ್ ಆಗುತ್ತೆ ಉಳಿದಿದ್ದು 9 ಹಾಗೆ ಇಲ್ಲೂ ಕೂಡ 1 ಮತ್ತು 16ಕ್ಕೆ ಛೇದದಲ್ಲಿ ಲಾಸಹ 16 ಆಗುತ್ತೆ 1 ರಿಂದ 16 ಭಾಗಿಸಿದರೆ ಬರುವ ಭಾಗಲಬ್ಧ 16 16 ಇಂಟು 1 16 ಪ್ಲಸ್ ಛೇದ 16 ಈ ಛೇದ 16 ಕ್ಯಾನ್ಸಲ್ ಆಗುತ್ತೆ ಉಳಿದು 9 ಈಗ ನೋಡಿ ಮಕ್ಕಳೇ ಇಲ್ಲಿ ಉಳಿಯುವಂಥದ್ದು 16 ಮೈನಸ್ 9 ಅಂದರೆ 7 ಏನಾಗುತ್ತೆ ಇಲ್ಲಿ ಬರೆಯೋಣ 7/16 ಸಮ ಇಲ್ಲಿ 16 ಪ್ಲಸ್ 9 25/16 ಈ ಛೇದ ಕ್ಯಾನ್ಸಲ್ ಆಗುತ್ತೆ ಕಳೆದ ಲೆಕ್ಕದಲ್ಲಿ ನೇರವಾಗಿ ಕ್ಯಾನ್ಸಲ್ ಮಾಡಿದ್ದೀವಿ ಕನ್ಫ್ಯೂಷನ್ ಆಗಬೇಡ ಇಲ್ಲಿ ಇನ್ನೊಮ್ಮೆ ಇದು ಭಿನ್ನರಾಶಿಗಳ ಭಾಗಾಕಾರ ಅಂಶ ಛೇದ ಇದನ್ನು ಹೇಗೆ ಮಾಡುವುದು ಎಂದು 5ನೇ ತರಗತಿಯಲ್ಲಿ ಕಲಿತಿದ್ದೆ ಅದೇ ಹಂತವನ್ನು ಇಲ್ಲಿ ಬಳಸ್ತೀವಿ ಮೊದಲನೇದಾಗಿ 7/16 ಬರೆದುಕೊಳ್ಬೇಕು ನಂತರ ಛೇದದಲ್ಲಿರುವ 25/16 ವಿಕ್ರಮವಾಗಿ ಬರೆಯಬೇಕು ಮತ್ತು ಇಲ್ಲಿ ಗುಣಲಬ್ಧ ಚಿಹ್ನೆಯನ್ನು ಬರೆಯಬೇಕು 16/25 ಭಿನ್ನರಾಶಿಗಳ ಭಾಗಾಕಾರ ಮಾಡುವ ವಿಧಾನವನ್ನು ನೆನಪಿಸಿಕೊಂಡು 10ನೇ ತರಗತಿಯಲ್ಲಿ ಈ ಲೆಕ್ಕವನ್ನು ಮಾಡುವುದು 7/16 ಬರೆದಿದ್ದೀನಿ ಇದನ್ನು ವಿಕ್ರಮ ತೆಗೆದುಕೊಳ್ಬೇಕು ಹಾಗೆ ಇಲ್ಲಿ ಏನು ಡಿವಿಷನ್ ಚಿಹ್ನೆ ಇದೆ ಭಾಗಾಕಾರ ಚಿಹ್ನೆ ಇದೆ ಅದು ಗುಣಲಬ್ಧ ಚಿಹ್ನೆಯಾಗಿ ಪರಿವರ್ತನೆ ಆಗುತ್ತೆ ಈ ರೀತಿ ಬರೆದಾಗ ಈಗ ನೋಡಿ 16 ಕ್ಯಾನ್ಸಲ್ ಆಗುತ್ತೆ ಈಗ ಉಳಿದು 7/25 25 ಎಡಭಾಗ 1 ಮೈನಸ್ ಟ್ಯಾನ್ ಸ್ಕ್ವೇರ್ a ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ a ಇದರ ಬೆಲೆ 25 ಅಥವಾ 7/25 ಕೊನೆಯಲ್ಲಿ ಗಮನಿಸಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ a ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ a ಈಕ್ವಲ್ಸ್ 7/25 ಎಡಭಾಗದ ಬೆಲೆ 7/25 ಈಗ ಬಲಭಾಗವನ್ನು ತೆಗೆದುಕೊಂಡಾಗ ಕನ್ಸಿಡರ್ RHS ಬಲಭಾಗ ಯಾವುದು ಇಲ್ಲಿ ಬಲಭಾಗ cos ಸ್ಕ್ವೇರ್ a ಮೈನಸ್ sin ಸ್ಕ್ವೇರ್ a therefore cos a ಇದರ ಬೆಲೆ ಪಾರ್ಶ್ವಬಾಹು ಬೈ ವಿಕರ್ಣ 4/5 ಹೋಲ್ ಸ್ಕ್ವೇರ್ ಮೈನಸ್ sin ನ ಬೆಲೆ ಅಭಿಮುಖ ಬಾಹು ಬೈ ವಿಕರ್ಣ 3/5 ಹೋಲ್ ಸ್ಕ್ವೇರ್ ಈಗ ನೋಡಿ 4 ಸ್ಕ್ವೇರ್ ಅಂದರೆ 16 ಮೈನಸ್ 5 ಸ್ಕ್ವೇರ್ ಅಂದರೆ 25 ಮೈನಸ್ 3 ಸ್ಕ್ವೇರ್ ಅಂದರೆ 9 ಬೈ 5 ಸ್ಕ್ವೇರ್ ಅಂದರೆ 25 ಈಗ ನೋಡಿ ಮಕ್ಕಳೇ
ಈಗ ಭಿನ್ನರಾಶಿಗಳ ವ್ಯವಕಲನ ಹೇಗೆ ಮಾಡ್ತೀರಿ? ಎಸ್ ಲಾಸವನ್ನ ತೆಗಿಬೇಕು. ಇಲ್ಲಿ ಛೇದವಿದೆ, ಇಲ್ಲಿ ಛೇದಗಳು ಒಂದೇ ಸಂಖ್ಯೆ ಆಗಿರೋದ್ರಿಂದ ಅದೇ ಸಂಖ್ಯೆಯೇ ಲಾಸವಾಗಿರುತ್ತದೆ. ಈಕ್ವಲ್ಸ್ 25 ಲಾಸವ. ಇಲ್ಲಿ 5ನೇ ಕ್ಲಾಸ್ ಮಾಡ್ತೀವಿ. ಆ ಲಾಸವನ್ನ ಇಂಟು 25 ಇಂಟು 25 25 ಒಂದೇ 25 ಒಂದೇ 16 ಒಂದೇ 16 ಮೈನಸ್ 25 ಒಂದೇ 25 ಒಂದೇ 9 ಒಂದೇ 9. ಅಲ್ಲಿ ಬಳಸಿರೋ ವಿಧಾನವನ್ನೇ ಇಲ್ಲಿ ಬಳಸ್ತೀವಿ. ಈ ಛೇದವನ್ನು ಈ ಛೇದದಿಂದ ಭಾಗಿಸ್ತೀವಿ. 25 ಒಂದೇ 25 ಒಂದೇ ಭಾಗಲಬ್ಧ 1 ಬಂತು. 1 × 16 16 ಮೈನಸ್ ಇದೆ, ಮೈನಸ್ ಅನ್ನು ಬರೆದಿದ್ದೀವಿ. ಹಾಗೆ ಈ ಛೇದದಿಂದ ಈ ಛೇದವನ್ನು ಭಾಗಿಸಬೇಕು. 25 ಒಂದೇ 25 ಒಂದೇ 1 × 9 9 ಬರೆದಿದ್ದೀವಿ. ನೋಡಿ 16 - 9 7/25. ಇದು ಏನಾಯ್ತು? RHS ಬಲಭಾಗ ಆಯಿತು. ಬಲಭಾಗ ಏನು? 4 cos square a minus sin square a ಸಮ 7/25. ಈಗ ಇದನ್ನು ಬರೀರಿ. ಒಂದೆರಡನ್ನು ಹೋಲಿಕೆ ಮಾಡೋಣ. ಈಗ ಲೆಕ್ಕವನ್ನು ಬಿಡಿಸಿದ್ದೀವಿ. ಎಡಭಾಗ ಮತ್ತು ಬಲಭಾಗದ ಬೆಲೆಗಳು ಸಮವಾಗಿವೆ. ಆದ್ದರಿಂದ LHS ಈಕ್ವಲ್ಸ್ RHS. LHSನ ಬೆಲೆ 7/25 ಸಮ RHS ನ ಬೆಲೆ 7/25. 25ನೇ 7. ಆದ್ದರಿಂದ ಎಡಭಾಗ 1 - tan square a by 1 plus tan square a ಸಮ cos square a minus sin square a ಆಗಿದೆ. ಹಾಗಾಗಿ ಇದನ್ನು ಪರೀಕ್ಷಿಸಿ. ಇದು ಸರಿ ಇದೆ. LHS equals to RHS ಎಂದು ನಾವು ಈಗ ತಾನೇ ಲೆಕ್ಕದ ಸಹಾಯದಿಂದ ಬರೆದಿದ್ದೀವಿ. ಓಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಲವು ಲೆಕ್ಕಗಳನ್ನು ಈಗ ಬಿಡಿಸಿದ್ದೀವಿ. ಮುಂದಿನ ತರಗತಿಯಲ್ಲೂ ಕೂಡ ಇದೇ ರೀತಿ ಉಳಿದ ಲೆಕ್ಕಗಳನ್ನು ಬಿಡಿಸೋಣ. ಈ ಎಲ್ಲ ಲೆಕ್ಕಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ, ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿ. ನೀವೆಲ್ಲರೂ ಈ ದೇಶದ ಆಸ್ತಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್. ಹ್ಯಾವ್ ಎ ನೈಸ್